ರಾಜ್ಯದ ಹಲವೆಡೆ ಲೋಕಾಯುಕ್ತ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದೆ. ಬೆಂಗಳೂರು, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿರೋದು. ರಾಜ್ಯದ ಹಲವೆಡೆ ದಾಳಿಯಾಗಿದೆ. ಬೆಂಗಳೂರು, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನೋಡಿ, ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ನೋಡಿ, ಬೆಂಗಳೂರಿನಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಅವರ ಮನೆ ಹಾಗೂ ಕಚೇರಿ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ಆದಾಯ ಮೀರಿ ಹೆಚ್ಚು ಆಸ್ತಿ ಗಳಿಕೆ, ಅವರಿಗೆ ತಿಂಗಳ ಸಂಬಳ ಇತರೆ ಆದಾಯವನ್ನ ಮೀರಿ ಕೂಡ ಹೆಚ್ಚಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ಪ್ರಾಪರ್ಟೀಸ್, ಆಸ್ತಿ, ಗೋಲ್ಡು, ಸಿಲ್ವರ್ ಎಲ್ಲ ಖರೀದಿ ಮಾಡಿರ್ತಾರಲ್ಲ, ಅದೆಲ್ಲ ಹೆಂಗ್ ಬಂತು ಅನ್ನುವಂಥ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋದು. ಅದು ಕೂಡ ಬೆಂಗಳೂರಿನ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಅವರ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ದಾಳಿ ಮಾಡಿ ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಯಲಹಂಕ ಬೆಸ್ಕಾಂ ಎಇಇ ಉದಯ್ ಕುಮಾರ್ ನಿವಾಸ ಹಾಗೂ ಕಚೇರಿಯಲ್ಲಿಯೂ ಕೂಡ ಈಗ ಅಧಿಕಾರಿಗಳು ದಾಖಲೆಗಳ ತೀವ್ರ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಅವರ ವಿರುದ್ಧ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇಲ್ಲಿ ಆಸ್ತಿ ಸಂಬಂಧಿತ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಇದರ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ 3 ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಹಲವು ದಾಖಲೆ ಮತ್ತು ಆರ್ಥಿಕ ವ್ಯವಹಾರಗಳ ಪರಿಶೀಲನೆ ನಡೀತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈಗ ಪ್ರಸ್ತುತ ವಶಪಡಿಸಿಕೊಂಡಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ಹಂತದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಹಿರಂಗವಾಗುವಂತಹ ನಿರೀಕ್ಷೆ ದಟ್ಟವಾಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳಿಗೆ ದಾಳಿ ಮಾಡಿದ್ದಾರೆ. ಬಹುಶಃ ಅವರು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ ನಾಳೆ ನಮ್ಮ ಮನೆಯಲ್ಲಿ ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಈಗ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು ಈ ರೇಡ್ ಅಲ್ಲಿ ಸಿಕ್ಕಾಕೊಂಡ್ರ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ರಾಜ್ಯದ ಹಲವೆಡೆ ಈಗ ರೇಡ್ ಆಗಿರುವಂತದ್ದು, ಅದು ಕೂಡ ಬಹಳಷ್ಟು ಜನರ ಮನೆಯಲ್ಲಿ. ಒಂದು ಬೆಂಗಳೂರಿನ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಅವ್ರ ಮನೆ, ಅವ್ರ ಕಚೇರಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ರೇಡ್ ಆಗಿದೆ. ಜೊತೆಗೆ ಯಲಹಂಕ ಬೆಸ್ಕಾಂ ಎಇಇ ಉದಯ್ ಕುಮಾರ್ ಅವ್ರ ಮನೆ ಹಾಗೂ ಅವ್ರ ಕಚೇರಿಯಲ್ಲೂ ಕೂಡ ದಾಖಲೆಗಳ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇತ್ತ ಚಿಕ್ಕಮಗಳೂರಲ್ಲೂ ಕೂಡ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಅವರ ವಿರುದ್ಧ ಅಲ್ಲೂ ಕೂಡ ಈಗ ದಾಳಿ ನಡೆದಿರುವಂಥದ್ದು. ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ 3 ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ರೇಡ್ ನಡೆದಿರುವಂಥದ್ದು. ನೋಡಿ, ಇಲ್ಲಿ ಆದಾಯ ಮೀರಿ ಅವರಿಗೆ ಬರ್ತಾ ಇರುವಂತಹ ಸಂಬಳ, ಅದರ ಜೊತೆಗೆ ಇತರೆ ಲಾಭಾಂಶ ಅದನ್ನೆಲ್ಲ ಮೀರಿ ಅವ್ರು ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೊಂಡಿದ್ರೆ, ಬರೋ ಸಂಬಳ 1 ಲಕ್ಷ ಆಗಿ ತಿಂಗಳಿಗೆ ಅವರು 10 ಲಕ್ಷ 50 ಲಕ್ಷಕ್ಕೂ ಹೆಚ್ಚಿನ ಲಾಭದಲ್ಲಿ ಇದ್ದಾರೆ ಅಂತ ಅಂದರೆ ಪಕ್ಕ ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಸೊ ಅಂಥವ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಹಾಗಾಗಿ ಏಕಕಾಲಕ್ಕೆ ಬೆಳ್ಳಂಬೆಳಗ್ಗೆ ಈಗ ದಾಳಿ ಮಾಡಿ ಈ ಆದಾಯಕ್ಕಿಂತ ಮೀರಿ ಹೆಚ್ಚಾಗಿ ಆಸ್ತಿ ಹೆಂಗ್ ಬಂತು, ಚಿನ್ನ ಹೆಂಗ್ ಬಂತು, ಸಿಲ್ವರು, ಪ್ರಾಪರ್ಟೀಸು ಇದನ್ನೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಹೇಳಿ ಈಗ ದಿಢೀರ್ ರೇಡ್ ಅನ್ನ ಮಾಡಿ ಆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ.